ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾನು ನಿಮಗೊಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋ ಯಾರೆಲ್ಲ ನೋಡಿಲ್ಲೋ ಪ್ಲೀಸ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ವಾಚ್ ಮಾಡಿರಿ ವಿಡಿಯೋನ. ಬೇಕಾದ್ರೆ ವಿಡಿಯೋನ ಐ ಕಾರ್ಡ್ ಆಗಿರ್ತನು. ಸೊ ಫ್ರೆಂಡ್ಸ್, ಐ ಕಾರ್ಡ್ ಹಾಕಿದಂಥ ವಿಡಿಯೋನ ಭಾಳ ಇಂಪಾರ್ಟೆಂಟ್ ಐತಿ. ಅದು ಪಾರ್ಟ್ 1 ವಿಡಿಯೋ. ಸೊ ಫ್ರೆಂಡ್ಸ್, ನಾ ಈಗೇನು ಹೇಳತ್ತಲ್ಲ ವಿಡಿಯೋ, ಇದು ಪಾರ್ಟ್ 2. ಸೊ ಫ್ರೆಂಡ್ಸ್, ಅದ ವಿಡಿಯೋದಾಗ ಹೇಳಿದ್ನಿ ಪಾರ್ಟ್ 2 ವಿಡಿಯೋ ಮಾಡ್ತಂತೇಳಿ. ಆ ಒಂದು ಪಾರ್ಟ್ 2 ವಿಡಿಯೋ ಇದಾಗೈತಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನು ಅನ್ನೋದು ತಮ್ಮನೇಲೆ ನೋಡಿದಿರಿ. ಸೊ ಫ್ರೆಂಡ್ಸ್, ವಿತ್ ಪ್ರಾಕ್ಟಿಕಲ್ ಆಗನ ಇವತ್ತಿನ ಒಂದು ವಿಡಿಯೋದಾಗ ಪ್ರೈವೇಸಿ ಕಂಪ್ಲೇಂಟಿಂಗ್ ಪಾಲಿಸಿನ ಯಾವ ಥರ ನಾವು ಆ್ಯಕ್ಷನ್ ತೊಗೋದು, ಯಾವ ಥರ ನಾವು ಅದನ್ನು ಕಂಪ್ಲೇಂಟ್ ಕೊಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಪ್ರಾಕ್ಟಿಕಲ್ ಆಗೇ ತೋರ್ಸತ್ನು. ಸೊ ಫ್ರೆಂಡ್ಸ್, ವಿಡಿಯೋನ ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ವಿಡಿಯೋ ಎಷ್ಟು ಯೂಸ್ಫುಲ್ ಐತೆ ಅನ್ನೋದು ಪಾರ್ಟ್ 1 ವಿಡಿಯೋ ನೋಡಿದಾಗ ಗೊತ್ತೈತಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ನ ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬಂದ್ರಪ್ಪ ಅಂದ್ರೆ ಈ ಒಂದು ವಿಡಿಯೋ ಎಷ್ಟು ಯೂಸ್ಫುಲ್ ಆಗೈತೆ ಅನ್ನೋದು ಗೊತ್ತಾಗೈತಿ. ಮತ್ತು ಅದನ್ನು ಯೂಸ್ ಮಾಡೋದು ಕೂಡ ನಿಮ್ಗೆ ಗೊತ್ತಾಗೈತಿ ಇವತ್ತಿನ ಒಂದು ವಿಡಿಯೋದಾಗ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಂಡ್ ಮಟ್ಟ ನೋಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆಯ್ತು, ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತಿರಲಿಲ್ಲ ಅಷ್ಟು ನನಗೆ ವಿಡಿಯೋ ಮಾಡೋಕೆ ಹುಮ್ಮಸ್ ಅನ್ನೋದು ಬರ್ತೈತಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಇಷ್ಟ ಆಯ್ತಪ್ಪ ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿರಿ ಅಂತ ಹೇಳ್ತೀನಿ. ವಿಡಿಯೋಕ್ಕೆ ನೀವು ಲೈಕ್ ಕೊಟ್ಟಷ್ಟು ನನಗೆ ಮತ್ತು ನಮ್ಗೆ ಹೆಚ್ಚಿಗೆ ಖುಷಿ ಅನ್ನೋದು ಬರ್ತೈತಿ. ಮತ್ತು ನನಗೆ ಹೊಸ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋಕಂತೇಳಿ ಹುಮ್ಮಸ್ ಅನ್ನೋದು ಬರ್ತೈತಿ. ಸೊ ಫ್ರೆಂಡ್ಸ್, ವಿಡಿಯೋನ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ವಿಷಯಕ್ಕೆ ಬರೋಣ. ಸೊ ಫ್ರೆಂಡ್ಸ್, ಯಾವ ಥರ ಅದನ್ನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ನೀವು ಮೊದಲಿಗೆ ಹೇಳೋದಾದ್ರೆ ಇದ್ರೊಳಗೆ ನಾನು 2 ಅಪ್ಡೇಟ್ ನಿಮ್ಗೆ ಕೊಡಬೇಕು. ವಿಡಿಯೋನ ಪ್ರಾಕ್ಟಿಕಲಾಗಿ ಮಾಡಿ ತೋರ್ಸೋಕ್ಕಿಂತ ಪೈಲೆ 2 ಅಪ್ಡೇಟ್ ನಿಮ್ಗೆ ಹೇಳಬೇಕು. ಇದು ಭಾಳ ಇಂಪಾರ್ಟೆಂಟ. ಏನಪ್ಪ ಮೊದಲನೇ ಅಪ್ಡೇಟ್ ಏನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವು ಇದನ್ನು ಮೊದಲಿಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ಅಂದ್ರೆ ಮೊದಲಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಆ ಒಂದು ವಿಡಿಯೋನ, ಆ ಒಂದು ಏನಿರೋದು ಇಮೇಜ್ನ ನಮ್ಮದು ಏನು ಅವರು ಗಾಸಿಪ್ ಮಾಡಿರ್ತಾರಲ್ಲ ಅದನ್ನು ನಾವು ಕಿತ್ತು ಹಾಕ್ಬೋದು ಸೋಷಿಯಲ್ ಮೀಡಿಯಾದಿಂದ. ಅವ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೇಳ್ಕೊಬೋದು. ಸೊ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಬೇಡಪ್ಪ ನಮ್ಗೆ ರಿಕ್ವೆಸ್ಟ್ ಮಾಡ್ಕೋದು ಬೇಡಪ್ಪ ಅಂದ್ರೆ ನಾವು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೀವಪ್ಪ ಅಂದ್ರೆ ಕಂಪ್ಲೇಂಟ್ ಕೊಡೋದ್ರೊಳಗೆ 3 ಥರ ಐಟಮ್ ಇಟ್ಟಿರ್ತಾನೆ. 3 ಥರ ನಮ್ಗೆ ಡಿಫ್ರೆಂಟಾಗಿ ಕಂಪ್ಲೇಂಟ್ ಕೊಡುವಂಥ ಸಿಸ್ಟಮ್ನ ಕೊಟ್ಟಿರ್ತಾನೆ. 3ರೊಳಗೆ ನಮಗೆ ಯಾವುದು ಅಂದ್ರೆ ನಮ್ಮದು ಯಾವ ಪ್ರೈವೇಸಿನ ನಮ್ಮದು ಗಾಸಿಪ್ ಮಾಡಿರ್ತಾರೋ, ಯಾವುದು ನಮ್ಮದು ಟ್ರೋಲ್ ಮಾಡಿರ್ತಾರಲ್ಲ. ಸೊ ಫ್ರೆಂಡ್ಸ್, ಆ ಒಂದು ಅದನ್ನು ಚೂಸ್ ಮಾಡ್ಕೊಂತ ನಾವು ಕಂಪ್ಲೇಂಟ್ ಅನ್ನೋದು ಕೊಡ್ಬೋದು. ಸೊ ಫ್ರೆಂಡ್ಸ್, ಈ 2 ಅಪ್ಡೇಟ್ ಹೇಳೀನಿ. ಈಗ ಇನ್ನು ಬರೀ ಮತ್ತೆ ತಡ ಮಾಡೋದು ಬೇಡ, ಲಿಂಕ್ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಮಗೊಂದು ಲಿಂಕ್ ಬರುತ್ತೆ. ಆ ಒಂದು ಲಿಂಕ್ನ ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡ್ಕೊಂತ ಡೈರೆಕ್ಟಾಗಿ ಓಪನ್ ಮಾಡ್ಕೋಬೋದು ಆ ಒಂದು ಪೇಜಿನ. ಯಾವ ಪೇಜ್ ಅಂದ್ರೆ ಗೂಗಲ್ದು ಅದಕ್ಕೆ ಪ್ರೈವೇಸಿ ಕಂಟೆಂಟ್ ಅಂದರೆ ಪ್ರೈವೇಸಿ ಕಂಪ್ಲೇಂಟಿಂಗ್ ಪಾಲಿಸಿಯನ್ನು ಓಪನ್ ಮಾಡ್ಕೋಬೋದು ನೀವು ವೆಬ್ಸೈಟ್. ಈಗ ನಾನು ಒಂದು ವಾಟ್ಸಪ್ನಾಗ ನಾನು ಆ ಒಂದು ಲಿಂಕ್ ಇಟ್ಟನು, ವಾಟ್ಸಪ್ಪಿಂದ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಡೈರೆಕ್ಟಾಗಿ ಓಪನ್ ಆಗೈತಿ. ಸೊ ಫ್ರೆಂಡ್ಸ್, ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ, ಬರೀ ನಾ ಏನು ಹೇಳ್ತೀನಿ ಅಷ್ಟೇ ಮಾಡ್ಕೋತೀವ್ರಿ. ಸೊ ಫ್ರೆಂಡ್ಸ್, ಇಲ್ಲಿ ಅವ್ರು ಮೊದಲು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನಾನು ಪಾರ್ಟ್ 1 ವಿಡಿಯೋದಾಗ ಮಾಡೀನಿ. ಅದನ್ನು ಓದ್ಕೋವಂಥ ಅವಶ್ಯಕತೆ ಇಲ್ಲ. ಅದನ್ನು ನಾನು ಕೆಳಗೆ ಕಂಟಿನ್ಯೂ ಅಂತೇಳಿ ಆಪ್ಷನ್ ಕೊಟ್ಟಿರ್ತಾನೆ. ಬೇಕಾದ್ರೆ ನೀವು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿರಿ. ಕಂಟಿನ್ಯೂ ಅಂತೇಳಿ ಒಂದು ಆಪ್ಷನ್ ಕೊಟ್ಟಾನಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಈ ಥರ ಒಂದು ಪೇಜ್ ಓಪನ್ ಆಗೈತೆ, ಪ್ರೈವೇಸಿ ಕಂಪ್ಲೇಂಟ್ ಆ್ಯಂಡ್ ಪ್ರೊಸೆಸಿಂಗ್ ಅಂತೇಳಿ. ಸೊ ಫ್ರೆಂಡ್ಸ್, ಇದ್ರೊಳಗೆ ನೀವು 2ನೇ ಒಂದು ಆಪ್ಷನ್ನಾಗ ಕ್ಲಿಕ್ ಮಾಡಿರಿ. 1ನೇ ಆಪ್ಷನ್ನ ಯಾಕೆ ಕ್ಲಿಕ್ ಮಾಡಂಗಿಲ್ಲಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನಿಮ್ಗೆ ಏನಾರ ಇನ್ನೂ ಡೌಟ್ ಇತ್ತು ನಮ್ಮನ್ನು ಟ್ರೋಲ್ ಮಾಡಿದ್ದು, ಗಾಸಿಪ್ ಮಾಡಿದ್ದು ಅಂದ್ರೆ ಅದೇನೋ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಏನಾರ ವಿರುದ್ಧ ಐತೋ ಇಲ್ಲೋ ಎಲ್ಲನೂ ನೀವು ಚೆಕ್ಔಟ್ ಮಾಡ್ಕೋಬೇಕಂದ್ರೆ 1ನೇ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಮಗೇನೋ ಕನ್ಫ್ಯೂಷನ್ನಾಗ ಇದೀರಿ, ನಾವೇನೋ ಡೀಪಾಗಿ ಸ್ಟಡಿ ಮಾಡಬೇಕು ಅಂದ್ರೆ ನೀವು 1ನೇ ಸ್ಟೆಪ್ನಾಗ ಕ್ಲಿಕ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ನೀವು ಓದ್ಕೊಂಡು 2ನೇ ಸ್ಟೆಪ್ಪಿಗೆ ಬರ್ರಿ. 1ನೇ ಸ್ಟೆಪ್ಪಿಗೆ ಹೋಗೋದು ಲೇಟ್ ಭಾಳ ಆಕೈತಿ. ನಾನು 2ನೇ ಸ್ಟೆಪ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಿಮ್ದು ಏನಾರ ಕನ್ಫರ್ಮೇಷನ್ ಇತ್ತಪ್ಪ ಅಂದ್ರೆ 2ನೇ ಸ್ಟೆಪ್ಪಿಗೆ ಬಂದಾಗ 2ನೇ ಒಂದು ಆಪ್ಷನ್ನಾಗ ಕ್ಲಿಕ್ ಮಾಡಿರಿಪ್ಪ ಅಂದ್ರೆ ಈ ಥರ ಒಂದು ಆಪ್ಷನ್ ಬರ್ತೈತಿ. ಸೊ ಫ್ರೆಂಡ್ಸ್, ಇದು ಕೂಡ ಹಂಗೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿರಿ. ನೀವು ಏನು ಜಾಸ್ತಿ ಓದ್ಕೊಳಕ್ಕೆ ಹೋಗಬೇಡ್ರಿ, ಎಲ್ಲನೂ ಇಕ್ಕಟ್ಟು ನೀವು ಓದ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಮತ್ತೆ ನೀವು ನೋಡ್ಬೋದು, ಇಲ್ಲಿ ಪ್ರೈವೇಸಿ ಕಂಪ್ಲೇಂಟ್ ಪ್ರೊಸೆಸ್ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಈಗ 4 ಸ್ಟೆಪ್ ಮುಗಿದು 5ನೇ ಸ್ಟೆಪ್ಪಿಗೆ ಬಂದೀವಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಐ ಹ್ಯಾವ್ ರಿವ್ಯೂಡ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು 1ನೇ ಆಪ್ಷನ್ನ ಕ್ಲಿಕ್ ಮಾಡ್ಬೇಕು. 1ನೇ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂ ಮತ್ತೆ ಕ್ಲಿಕ್ ಮಾಡಿರಿ, ಮತ್ತೆ ಕಂಟಿನ್ಯೂ ಅಂತ ಕೊಡ್ತಾನೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಂಗೆ 3 ಥರ ನೀವು ಇದನ್ನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾವ ಥರ ಅಂದ್ರೆ, ಸೊ ಫ್ರೆಂಡ್ಸ್, ಇಲ್ಲಿ 1ನೇದು ನೋಡ್ಬೋದು ನೀವು. ಇಲ್ಲಿ ನಿಮ್ಮ ಒಂದು ಇಮೇಜ್ನ, ನಿಮ್ಮ ಒಂದು ಹೆಸರನ್ನ ಇಟ್ಕೊಂಡು ಏನಾರು ಅವರು ಸ್ಪ್ಯಾಮ್ ಮಾಡೋದು ಅಥವಾ ಇನ್ನೊಬ್ರಿಗೆ ಹೇಳಿಕೆ ಕೊಡೋದು ಅಂದ್ರೆ ಏನೋ ಒಂದು ಏನಿಲ್ಲ ಆಗಲಿ ಟ್ರೋಲ್ ಮಾಡೋದು, ಗಾಸಿಪ್ ಮಾಡೋದು
ಸೊ ಫ್ರೆಂಡ್ಸ್ ಈ ಥರ ಏನು ಮಾಡಿದ್ರಪ್ಪ ಅಂದ್ರೆ ಒಂದೇ ಆಪ್ಷನ್ ನೀವು ಚೂಸ್ ಮಾಡ್ಬೇಕು. ಅಂದ್ರೆ ಇನ್ನೇನಪ್ಪ ಅಂದ್ರೆ ನಿಮ್ಮ ಒಂದು ಹೆಸರನ್ನ ಅಥವಾ ನಿಮ್ಮ ಒಂದು ಇಮೇಜ್ನ ಇಟ್ಕೊಂಡು ಅವರು ಟ್ರೋಲ್ ಮಾಡೋದು ಮಾಡಿದ್ರಪ್ಪ ಅಂದ್ರೆ ಈ ಥರ ಎಲ್ಲ ಮಾಡ್ಬೋದು ನೀವು. ಅದ್ರೊಳಗೆ ಬಂದ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಐಡೆಂಟಿಫಿಕೇಷನ್ ಇನ್ಫಾರ್ಮೇಷನ್ನ, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಸಂಬಂಧಪಡ್ತಾವೆ ಒಂದೇ ಆಪ್ಷನ್ ಒಳಗೆ ಬಂದು. ಅಂದ್ರೆ ಈಗ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದ್ರೆ ಗೊತ್ತಾಯ್ತು ನಿಮಗೆ, ಹೆಸರನ್ನ ಹಾಳು ಮಾಡೋದು ಅಥವಾ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ನಾಗ ಇದ್ದವ್ರಂತ ಕಾಂಟ್ಯಾಕ್ಟ್ನಾಗಿರೋರಿಗೆ ಒಂದಿಷ್ಟು ವ್ಯಕ್ತಿಗಳಿಗೆ ನಿಮ್ಮ ಒಂದು ಫೇಸ್ ಕೊಟ್ಟು ನಿಮ್ಮ ಒಂದು ಇಮೇಜ್ನ ತೋರಿಸಿ ಸ್ಪ್ಯಾಮ್ ಮಾಡೋದು. ಅಂದ್ರೆ ಐಡೆಂಟಿಫಿಕೇಷನ್ ಮಾಡೋದು ಎಲ್ಲ ನೀವು ಅವು ಸ್ಪ್ಯಾಮ್ ರಿಪೋರ್ಟ್ ಹಾಕಾವು ಮತ್ತು ಟ್ರೋಲ್ ಹಾಕಾವು. ಸೊ ಫ್ರೆಂಡ್ಸ್ ಇದು ಒಂದೇ ಕಂಪ್ಲೇಂಟ್ ಸಂಬಂಧಪಡ್ತೈತಿ. ಒಂದೇದು ಯಾರಿಗೆಲ್ಲ ಸಂಬಂಧಪಡ್ತೈತಪ್ಪ ಅಂತೆಲ್ಲ ಹೇಳಿದೀಗ. ಇನ್ನು ಎರಡನೇದು ಯಾರಿಗೆಲ್ಲ ಸಂಬಂಧಪಡ್ತೈತಪ್ಪ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಬಗ್ಗೆ ಏನಾರು ಗಾಸಿಪ್ ಮಾಡೋದು, ಟ್ರೋಲ್ ಮಾಡೋದು, ಅಂದ್ರೆ ಪ್ರ್ಯಾಂಕ್ ಮಾಡೋದು ಮಾಡಿದ್ರಪ್ಪ ಅಂದ್ರೆ ನೀವು ಎರಡನೇ ಒಂದು ಆಪ್ಷನಾಗ ಕ್ಲಿಕ್ ಮಾಡಬೇಕು. ಅದ್ರೊಳಗೆ ಬಂದು ಅಲ್ಟರ್ಡ್ ಅಂತ ಬರ್ತಾವೆ. ಅಲ್ಟರ್ಡ್ ಅಂದ್ರೆ ಈಗ ನೀವು ನೋಡ್ಬೋದು ಅಂದ್ರೆ ನಿಮ್ಮ ಒಂದು ಪ್ರೈವಸಿ ಒಳಗೆ ಅಲ್ಟರ್ಡ್ ವಲ್ಗರ್ಸು ಅಂತ ಬರ್ತಾರೋ ಅಂದ್ರೆ ಅವು ಎಲ್ಲ ಅಸಭ್ಯ ವರ್ಡ್ಗಳಾಕವು. ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರೋದು, ಕೆಲವ್ರಿಗೆ ಗೊತ್ತಿರೋಂಗಿಲ್ಲ. ಅಂದರೆ ಈಗ ಸೆಕ್ಸುವಲ್ ಕಂಟೆಂಟ್ ಆಗಿರ್ಬೋದು, ಅಂದ್ರೆ ಯಾವುದೋ ಒಂದು ಗ್ಯಾಮ್ಲಿಂಗ ಈ ಥರ ಮೋಸ ಮಾಡೋದು, ಈ ಥರ ನಮ್ಮ ಒಂದು ಪ್ರೊಫೆಷ್ನಲ್ ಒಳಗೆ ಪರ್ಸನಲ್ ಒಳಗೆ ಬಂದ ಈ ಥರ ಅವನು ಒಂದು ಪ್ರ್ಯಾಂಕ್ ಮಾಡೋದು, ಫೇಕ್ ಇನ್ಫಾರ್ಮೇಷನ್ ಕೊಡೋದು. ಸೊ ಫ್ರೆಂಡ್ಸ್ ಇದು ಎರಡನೇ ಕಂಪ್ಲೇಂಟ್ಗಳ ಅಡಿಟ್ ಆಕೈತಿ. ಇನ್ನು ಮೂರನೇದು ಯಾವ ಥರ ಅಂದ್ರೆ ನಿಮ್ಮ ಒಂದು ಪಾನ್ ಕಾರ್ಡು, ನಿಮ್ಮ ಒಂದು ಆಧಾರ್ ಕಾರ್ಡ್ನ ಬೇರೆಯವ್ರು ಯೂಸ್ ಮಾಡೋದು. ನಿಮ್ಮ ಒಂದು ಡಾಕ್ಯುಮೆಂಟ್ರಿ ನಿಮ್ಮದು ಅಂತೇಳಿ ಏನೇನು ಇರ್ತೈತಿ ಅದು ಐಡೆಂಟಿ ಡಾಕ್ಯುಮೆಂಟ್ಗಳು ಅವುಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮುಖಾಂತರ ಅವರು ಲಾಭ ಮಾಡ್ಕೊಂಡು. ಸೊ ಫ್ರೆಂಡ್ಸ್ ಇದು ಏನಾಕೈತಪ್ಪ ಅಂದ್ರೆ ಮೂರನೇ ಒಂದು ಕಂಪ್ಲೇಂಟಿಗೆ ಇದಾಕೈತಿ, ಅದು ಅಡಿಷನ್ ಆಕೈತಿ. ಸೊ ಫ್ರೆಂಡ್ಸ್ ಈ ಮೂರು ತೊಳಗೆ ಬಂದ ನಿಮ್ಗೆ ಯಾವ ಒಂದು ಕಂಪ್ಲೇಂಟ್ ಮಾಡ್ತಿರಲಿ ಆ ಒಂದು ಕಂಪ್ಲೇಂಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಮಾಡೋ ಸಲುವಾಗಿ ಇಲ್ಲಿ ಕೆಲವೊಂದಿಷ್ಟು ಇವ್ನು ಕೊಡ್ತಾನೆ. ಇಲ್ಲಿ ಡೀಟೇಲ್ಸ್ ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಫಿಲ್ ಮಾಡ್ಬೇಕು. ಒಂದು ಫಾರ್ಮ್ ಕೊಡ್ತಾನೋ ಆ ಒಂದು ಫಾರ್ಮ್ನಾಗ ನೀವು ಇನ್ಫಾರ್ಮೇಷನ್ ಹಾಕಿಬಿಟ್ಟು ನೀವು ಯಾವ ಥರ ಪ್ರೈವೇಸಿ ಕಂಟೆಂಟ್ ಅಂದ್ರೆ ಕಂಪ್ಲೇಂಟಿಂಗ್ ಮಾಡ್ಬೇಕಂತ ಕೂತಿರ್ತಿರಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇಲ್ಲಿ ಕೇಳ್ತಾನೋ ಅವುಗಳನ್ನ ನೀವು ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಕೆಳಗೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕೊಟ್ಟಿರ್ತಾನೋ ಎಲ್ಲ ನೀವು ಕ್ಲಿಕ್ ಮಾಡ್ಕೋಬೇಕು. ಒಂದು ಕ್ಯಾಪ್ಚಾ ಕೊಡ್ತಾನೋ, ಒಂದು ಕ್ಯಾಪ್ಚಾ ನೀವು ಹಾಕಿದ್ರಪ್ಪ ಅಂದ್ರೆ ಇಲ್ಲಿ ಕೆಳಗೆ ಸಬ್ಮಿಟ್ದಾಗ ಬರ್ತೈತಿ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನೀವು ಫಿಲ್ ಮಾಡಿದಂಥ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಂಥ ಈ ಒಂದು ಫಾರಮ್ ಏನಾಗೈತಿ ಆಟೋಮೆಟಿಕ್ಲಿ ಅವರಿಗೆ ಸೆಂಡ್ ಆಕೈತಿ ಆ ಒಂದು ಡಿಪಾರ್ಟ್ಮೆಂಟಿಗೆ. ಆರಾಮಾಗಿ ನೀವು ಆ್ಯಕ್ಷನ್ ಅನ್ನೋದು ತೊಗೋಬೋದು. ಈ ಥರ ನಿಮ್ಮನ್ನು ಯಾರಾದ್ರೂ ಮಿಸ್ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮ್ಮ ಒಂದು ಐಡೆಂಟಿಫಿಕೇಷನ್, ನಿಮ್ಮ ಒಂದು ಫೈನಾನ್ಷಿಯಲ್ ಮುಖಾಂತರ ನಿಮ್ಮ ಒಂದು ಇಮೇಜನ್ನು ಹಾಳು ಮಾಡಿಸಲಾಗಿ, ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಹಾಳು ಮಾಡಿಸಲಾಗಿ ಎಲ್ಲಕ್ಕೂ ಇದು ಸೊಲ್ಯೂಷನ್ನ ದೊಡ್ಡದು ಹೇಳ್ತೀನಿ. ಮತ್ತು ಇದು ಭಾಳ ಡೇಂಜರಸ್. ನೀವು 100 ಸಲ ಯೋಚನೆ ಮಾಡಿ ಈ ಒಂದು ಡಿಸಿಷನ್ನ ತೊಗೋಬೇಕು. ಡೈರೆಕ್ಟಾಗಿ ಮಾಡ್ಯಾನ ಅಂತೇಳಿ ಮಾಡೋಕೆ ಹೋಗ್ಬೇಡ್ರಿ, ಇದು ಎಫೆಕ್ಟ್ ನಿಮಗೂ ಬರ್ತೈತಿ. ಸೊ ಫ್ರೆಂಡ್ಸ್ ಇದೆಷ್ಟು ಡೇಂಜರ್ ಐತಪ್ಪ ಅಂದ್ರೆ ಅಕಸ್ಮಾತ್ ನೀವು ಫೇಕ್ ಇನ್ಫಾರ್ಮೇಷನ್ ಕೊಟ್ಟದು ಏನಾರ ಕರೆ ಅನ್ನತ್ತಪ್ಪ ಅಂದ್ರೆ ನೀವು ಫೇಕ್ ಇನ್ಫಾರ್ಮೇಷನ್ ಕೊಟ್ಟಿರಪ್ಪ ಅಂದ್ರೆ ಫೇಕ್ ಕಂಪ್ಲೇಂಟ್ ಕೊಟ್ಟಿರಪ್ಪ ಅಂದ್ರೆ ಇದು ಆಟೋಮೆಟಿಕ್ಲಿ ನಿಮ್ಮ ಒಂದು ಚಾನಲ್ಗೆ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಭಾಳ ಪೆಟ್ಕೊಡ್ತೈತಿ. ಮತ್ತು ಇದ್ರ ನಿಮ್ಮನ್ನು ಜೈಲಿಗೂ ಕಳಿಸ್ಬೋದು ಈ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದ್ರಿಂದ. ಸೊ ಫ್ರೆಂಡ್ಸ್ ದಂಡನ ಹಾಕಿಸ್ಬೋದು, ಫೈನ್ ಕಟ್ಸ್ಕೋತಾರೆ. ಅದಕ್ಕೆ ಹೇಳತ್ನೋ ಭಾಳ ಡೇಂಜರ್ ಐತಿ, ನೋಡ್ಕೊಂಡು ಮಾಡಿರಿ. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ್ದು ಬೆಸ್ಟ್ ಟಾಪಿಕ್ ಏನಾರು ಬೇಕಾದ್ರೆ ಕೆಳಗೆ ಕಮೆಂಟ್ ಮಾಡಿರಿ, ಆದಷ್ಟು ಜಲ್ದಿ ರಿಪ್ಲೈ ವಿಡಿಯೋ ಮುಖಾಂತರ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್ ಮತ್ತು ನೀವು ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.